ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ರಮೇಶ್ ಅಂತ ರಾಯಚೂರು ಡಿಸ್ಟಿಕ್ಕಿಂದ. ವಿಷಯ ಏನಪ್ಪ ಅಂತಂದರೆ, ಸಿಡಿಲು ಬಡಿತದಿಂದ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಿಡಿಲು ಬಡಿತದಿಂದ ವರ್ಷಕ್ಕೆ 1700ರಿಂದ 1800ರವರೆಗೆ ಮೃತಪಡ್ತಿದ್ದಾರೆ. ಯಾಕೆ? ಬೇಜವಾಬ್ದಾರಿ. ಇತ್ತೀಚಿನ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ಸಿಡಿಲು ಮಳೆ ಮೋಡ ಗುಡುಗು ಬರುವಾಗ ವಿಡಿಯೋ ಮಾಡುವುದು ಟ್ರೆಂಡ್ ಆಗಿಬಿಟ್ಟಿದೆ. ದಯವಿಟ್ಟು ಎಲ್ರಿಗೂ ಮನವಿ ಮಾಡಿಕೊಳ್ಳುವುದೇನಂತಂದರೆ, ದಯವಿಟ್ಟು ಮಳೆ ಬರುವಾಗ ಮೋಡ ಗುಡುಗು ಸಿಡಿಲು ಮಿಂಚು ಬರುವಾಗ ದಯವಿಟ್ಟು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಳೆ ಬರುವಾಗ ಗಿಡ ಮರಗಳಲ್ಲಿ ಆಗಿ ಕೂಡುವುದಾಗಲಿ, ಮಳೆ ಮೋಡ ಬರುವುದು ಗೊತ್ತಿದ್ದು ಈಜು ಕೆರೆ ದಂಡೆ ಮೇಲೆ ಕೂಡುವುದಾಗಲಿ, ಆಡುವುದಾಗಲಿ ದಯವಿಟ್ಟು ಯಾವುದೇ ಥರದಿಂದ ಮಾಡಬೇಡಿ. ಯಾಕಂದರೆ ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಕುಂತಿರ್ತಾರೆ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಪ್ಲೀಸ್, ಪದೇ ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ತಾನೇ ಹಾವೇರಿ ಜಿಲ್ಲೆಯ ಬೊಮ್ಮನಹಳ್ಳಿ ಎಂಬ ಗ್ರಾಮದಲ್ಲಿ ವಿಡಿಯೋ ಮಾಡುವಾಗ ಸಿಡಿಲು ಬಡಿದು ಮೃತಪಟ್ಟಿದ್ದಾನೆ. ಅದು ನಿಮಗೆ ಗೊತ್ತಿರ್ಬೋದು. ಗೊತ್ತಿದ್ರೂ ನಿಮ್ಮ ವಿಡಿಯೋ ಸೋಕಿಗಾಗಿ, ನಿಮ್ಮ ರೀಲ್ಸ್ ಸೋಕಿಗಾಗಿ ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡ್ಕೊಳ್ತಿದ್ದೀರಾ. ದಯವಿಟ್ಟು ಪ್ಲೀಸ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಮ ಜೀವನವನ್ನು ನಿಮ್ಮ ಕೈಯಲ್ಲಿದೆ, ಯಾರ ಹತ್ರ ಇಲ್ಲ. ಮೊನ್ನೆ ರೀಸೆಂಟಾಗಿ ನಮ್ಮ ರಾಯಚೂರು ಡಿಸ್ಟಿಕ್ ಅಲ್ಲಿ ಬರತಕ್ಕಂಥ ತಾಲೂಕು, ದೇವದುರ್ಗ ತಾಲೂಕಿನ ಲಿಂಗದಹಳ್ಳಿ ಎಂಬ ಗ್ರಾಮದಲ್ಲಿ ಓರ್ವ ವ್ಯಕ್ತಿ ಮಳೆ ಸಿಡಿಲು ಗುಡುಗು ಬರುವಾಗ ಮೊಬೈಲಲ್ಲಿ ಮಾತಾಡ್ತಿದ್ಲಂತೆ. ಆಕೆ ಮೊಬೈಲಲ್ಲಿ ಮಾತಾಡುವಾಗ ಸಿಡಿಲು ಸಡನ್ನಾಗಿ ಬಿತ್ತಂತೆ. ಆಕೆ ಕೂಡ ಸಾವನ್ನಪ್ಪಿದ್ಲು. ಇದು ಯಾರು ಹೇಳ್ಬೇಕ್ರಿ? ದಯವಿಟ್ಟು ಪ್ಲೀಸ್ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ದಯವಿಟ್ಟು ಮಳೆ ಮೋಡ ಬರುವಾಗ ಯಾರು ಕೂಡ ಬಯಲು ಪ್ರದೇಶದಲ್ಲಿ ಮೊಬೈಲನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಪ್ಲೀಸ್. ಯಾಕಪ್ಪ ಅಂದರೆ ಮೊಬೈಲ್ಗೆ ಆ ಸಿಡಿಲಿಗೂ ಏನೋ ಆಕರ್ಷಣೆ, ದೇವರೇ ಬಲ್ಲ, ಏನೋ ಗೊತ್ತಿಲ್ಲ. ದಯವಿಟ್ಟು ಅದಕ್ಕೆ ಯಾರಾಗಲಿ ದಯವಿಟ್ಟು ಸಿಡಿಲಿನಿಂದ ಪಾರಾಗಬೇಕಂದ್ರೆ ದಯವಿಟ್ಟು ಒಂದು ಉಪಾಯವಿದೆ. ನೀವು ಬಯಲು ಪ್ರದೇಶದೊಳಗೆ ಸಿಕ್ಕಾಕೊಂಡಿದ್ದಾಗ ನಿಮ್ಮ 2 ಕಾಲನ್ನು ಮಂಡಿ ಊರಿ, 2 ಕೈಯನ್ನು ಕಿವಿಯನ್ನು ಗಟ್ಟಿಯಾಗಿ ಇಟ್ಕೊಂಡು ತಲೆಯನ್ನು ಬಾಗಿಸಿಕೊಂಡು ಆ ಜಾಗದಲ್ಲೇ ಕೂತ್ಕೊಳ್ಳಿ. ನೀವು ಸಿಡಿಲಿನಿಂದ ಪಾರಾಗ್ಬೋದಂತ ನಾನು ಹೇಳ್ಬೋದು. ಇನ್ನೂ ಒಂದು, ಬಯಲು ಪ್ರದೇಶದಲ್ಲಿ ಸಿಕ್ಕಾಕೊಂಡಾಗ ನೀವು ಸುತ್ತಮುತ್ತಲಿನ ತಗ್ಗು ಪ್ರದೇಶವಿತ್ತಂದರೆ ಅಲ್ಲಿ ಹೋಗಿ ಸೇರ್ಕೊಳ್ಳಿ. ಯಾಕಂದರೆ ನೀವು ಪಾರಾಗ್ಬೋದಂತ ನಾನು ಹೇಳ್ಬೋದು. ಇನ್ನೂ ಒಂದು ಹೇಳ್ಬೇಕಂದ್ರೆ, ನಾನು ದಯವಿಟ್ಟು ಫೀಲ್ಡ್ ವರ್ಕ್ ಮಾಡೋರು ಬೆಳಗ್ಗೆ 8-9 ಗಂಟೆಗೆ ಹೋಗಿ ಸಾಯಂಕಾಲ ಈವ್ನಿಂಗು 7 o'clock 6 o'clock ಬರ್ತೀರ. ದಯವಿಟ್ಟು ಬರುವಾಗ ಮೋಡದ ವಾತಾವರಣ ಹೇಗಿದೆ ಅಂತ ವಿಚಾರಿಸಿಕೊಂಡು ಮನೆಗೆ ಬನ್ನಿ. ಸಾಧ್ಯವಾಗದಿದ್ದರೆ ನಿಮ್ಮ ಫ್ರೆಂಡ್ಸ್ ಹತ್ತಿರ ಆಗಲಿ, ಅಲ್ಲಿ ಲೋಕಲ್ಲಿ ನಿಮ್ಮ ರಿಲೇಷನ್ಶಿಪ್ ಆಗಲಿ, ಅಲ್ಲೇ ಒಂದಿನ ಉಳ್ಕೊಂಡ್ರೆ ಏನು ನೀವಪ್ಪನ ಗಂಟೆ ಏನಾದರೂ ಹೋಗಲ್ಲ. ಮಳೆ ಬರುವಾಗ ಮೋಡ ಇರುವಾಗ ಹಾಗೆ ಬಂದ್ರಿ, ಅಚಾನಕ್ಕಾಗಿ ಸಿಡ್ಲು ಬಿತ್ತು, ನಿಮ್ಮ ಮನೆ ಪರಿಸ್ಥಿತಿ ಯಾರು ನೋಡ್ಬೇಕ್ರಿ? ನಿಮಗೆ ಏನಾನ ಅನಾಹುತ ಆದರೆ ನಿಮ್ಮ ಮನೆ ಪರಿಸ್ಥಿತಿ ಯಾರು ನೋಡ್ಬೇಕು? ದಯವಿಟ್ಟು ಅರ್ಥ ಮಾಡಿಕೊಂಡು ಜೀವನ ಸಾಗಿಸ್ರಿ. ಯಾಕಂದರೆ ಈ ಮುಂಗಾರಿನ